ಪ್ರಿಯ ಅಭ್ಯರ್ಥಿಗಳೇ, ಇವತ್ತಿನ ವಿಡಿಯೋದಲ್ಲಿ ಭಾರತದ ಮೊಟ್ಟಮೊದಲ ಆರ್ಮ್ ಫೋರ್ಸ್ ಬಗ್ಗೆ ಹಾಗೆ ಬಹಳ ಹಿಂದಿನ ಪ್ಯಾರಾಮಿಲಿಟರಿ ಫೋರ್ಸ್ ಅಸ್ಸಾಂ ರೈಫಲ್ಸ್ ಬಗ್ಗೆ ತಿಳಿಸಿಕೊಡುತ್ತೇವೆ. ಅಸ್ಸಾಂ ರೈಫಲ್ಸ್ ಇದು ಬಹಳ ಹಳೆಯ ಮಿಲಿಟರಿ ಫೋರ್ಸ್ ಆಗಿರುತ್ತದೆ. ಇದನ್ನು ಬ್ರಿಟಿಷರ ಅಧಿಕಾರದಲ್ಲಿ ಕ್ಯಾಚರ್ ಲೇವಿ ಹೆಸರಿನಿಂದ 1835ರಲ್ಲಿ ಸ್ಥಾಪನೆ ಮಾಡಲಾಗಿತ್ತು. ಮತ್ತೆ 1835ರಲ್ಲಿ ಹೆಸರು ಬದಲಾಯಿಸಿತು. ಏನೆಂದರೆ ಅಸ್ಸಾಂ ಫ್ರಂಟಿಯರ್ ಪೊಲೀಸ್ ಎಂದು ಕರೆಯಲಾಯಿತು. ಮತ್ತೆ 1891ರಲ್ಲಿ ಅಸ್ಸಾಂ ಫ್ರಂಟಿಯರ್ ಪೊಲೀಸ್ ಬದಲು ಮಾಡಿ ಅಸ್ಸಾಂ ಮಿಲಿಟರಿ ಪೊಲೀಸ್ ಎಂದು ಇಟ್ಟರು. ಹಾಗೆ 1913ರಲ್ಲಿ ವೆಸ್ಟರ್ನ್ ಬಂಗಾಲ್ ಮತ್ತು ಅಸ್ಸಾಂ ಮಿಲಿಟರಿ ಪೊಲೀಸ್ ಎಂದು ಕರೆದರು. ಮತ್ತೆ 1917ರಲ್ಲಿ ಅಸ್ಸಾಂ ರೈಫಲ್ ಎಂದು ಇಟ್ಟರು. ಅವತ್ತಿನಿಂದ ಹಿಡಿದು ಇವತ್ತಿನವರೆಗೂ ಅಸ್ಸಾಂ ರೈಫಲ್ ಎಂದೇ ಆಗಿರುತ್ತದೆ. ಈ ಪ್ಯಾರಾಮಿಲಿಟರಿ ಫೋರ್ಸನ್ನು ಶುರು ಮಾಡುವಾಗ 5 ಬಟಾಲಿಯನ್ನಿಂದ ಶುರು ಮಾಡಲಾಯಿತು. ಈಗಿನ ಸಮಯದಲ್ಲಿ ಟೋಟಲ್ 46 ಬಟಾಲಿಯನ್ ಇದೆ. ಇದರಲ್ಲಿ 63,747 ಆಕ್ಟಿವ್ ಪರ್ಸನ್ಸ್ಗಳಿವೆ. ಹಾಗೆ ಅಸ್ಸಾಂ ರೈಫಲ್ಸ್ ಸ್ವತಂತ್ರ ಸಿಗುವ ಮುನ್ನವೂ ಮೊದಲು ಮತ್ತು 2ನೇ ವರ್ಲ್ಡ್ ವಾರ್ನಲ್ಲೂ ಭಾಗವಹಿಸಿರುತ್ತದೆ. ಮತ್ತು ಅಸ್ಸಾಂ ರೈಫಲ್ಸ್ ಮೊಟ್ಟ ಮೊದಲ ವರ್ಲ್ಡ್ ವಾರ್ನಲ್ಲಿ ಯುರೋಪ್ ಮತ್ತು ಪಶ್ಚಿಮ ಏಷ್ಯಾದಲ್ಲಿ ಭಾಗವಹಿಸಿರುತ್ತಾರೆ. ಹಾಗೆ 2ನೇ ವರ್ಲ್ಡ್ ವಾರ್ನಲ್ಲಿ ಅಸ್ಸಾಂ ರೈಫಲ್ಸ್ ಸೈನಿಕರು ಜಪನೀಸ್ ಆರ್ಮಿಯ ಮುಕಾಬುಲಾ ಮಾಡಿತು. ಇದು ಗೃಹ ಮಂತ್ರಿಯ ಅಧೀನವಾಗಿರುತ್ತದೆ. ಇದರ ಹೆಡ್ ಕ್ವಾರ್ಟರ್ಸ್ ಶಿಲಾಂಗ್ನಲ್ಲಿ ಇದೆ. ಇದನ್ನು ಇಂಡಿಯನ್ ಆರ್ಮಿ ಆಫೀಸರ್ಸ್ನಿಂದ ಆಯ್ಕೆ ಮಾಡಿರುತ್ತಾರೆ. ಈ ಸೆಕ್ಯೂರಿಟಿ ಫೋರ್ಸ್ ಭಾರತದ ಆಂತರಿಕ ಸುರಕ್ಷತೆಯಲ್ಲಿ ಭಾಗಿಯಾಗಿರುತ್ತದೆ. ಈ ಸೆಕ್ಯೂರಿಟಿ ಫೋರ್ಸ್ ಭಾರತ ಸೀಮೆಯಲ್ಲಿ ಕೌಂಟರ್ ಇನ್ಸರ್ಜೆನ್ಸಿ ಮತ್ತು ಬಾರ್ಡರ್ ಸೆಕ್ಯೂರಿಟಿ ಆಪರೇಷನ್ಸ್ ಕಂಡಕ್ಟ್ ಮಾಡುತ್ತದೆ. ಇಷ್ಟೇ ಅಲ್ಲದೆ ಯುದ್ಧದ ಸಮಯದಲ್ಲಿ ಇಂಡಿಯನ್ ಆರ್ಮಿಯ ಸಹಾಯಕ್ಕೂ ಕೂಡ ಕಳುಹಿಸುತ್ತಾರೆ. ಅಸ್ಸಾಂ ರೈಫಲ್ ಸೈನಿಕರನ್ನು ಟ್ರೈನಿಂಗ್ ಜಂಗಲ್ನ ಸಿಚುವೇಶನ್ಕ್ಕಾಗಿ ಖಾಸಗಿ ಟ್ರೈನ್ ಮಾಡಲಾಗಿರುತ್ತದೆ. ಈ ಸೈನಿಕರು ಗೊರಿಲ್ಲಾ ಟೆಕ್ನಿಕ್ಸ್ ಕೂಡ ಎಕ್ಸ್ಪರ್ಟ್ ಆಗಿರುತ್ತಾರೆ. ಮತ್ತು ಅಸ್ಸಾಂ ರೈಫಲ್ ಮೋಟೋ ಎಂದರೆ ಸೇಂಟ್ ಲೈನ್ಸ್ ಆಫ್ ದಿ ನಾರ್ತ್ ಈಸ್ಟ್, ಅಂದರೆ ಭಾರತದ ಉತ್ತರ ಪೂರ್ವಿಕ ಪೆಹರುದಾರರು ಎಂದರ್ಥ. 1962ರಲ್ಲಿ ನಡೆದ ಭಾರತ ಮತ್ತು ಚೀನಾ ಯುದ್ಧದಲ್ಲಿ ಚೀನಿ ಸೈನಿಕರು ನಾರ್ತ್ ಈಸ್ಟ್ನ ಒಂದಿಷ್ಟು ಇಲಾಖೆಯನ್ನು ಕಬ್ಜಾ ಮಾಡಿಕೊಳ್ಳುತ್ತಿದ್ದರು. ಆವಾಗ ಈ ಚೀನಿ ಸೈನಿಕರನ್ನು ತಡೆ ಹಿಡಿಯಲು ನಾರ್ತ್ ಈಸ್ಟ್ನಲ್ಲಿ ಜಾರಿ ಮಾಡಿದರು. ಈಗಿನವರೆಗೂ ಅಸ್ಸಾಂ ರೈಫಲ್ ಭಾರತದ ಗಡಿಯಲ್ಲಿ ಒಂದು ಒಳ್ಳೆಯ ಕೆಲಸ ಮಾಡುತ್ತಿದೆ. ಮತ್ತು ಡಿಸೆಂಬರ್ 1988ರಿಂದ 1990ರ ನಡುವೆ ಶ್ರೀಲಂಕಾದ ಆಪರೇಷನ್ಗಾಗಿ ಅಸ್ಸಾಂ ರೈಫಲ್ನ 3 ಬಟಾಲಿಯನ್ನನ್ನು ಕೌಂಟರ್ ಇನ್ಸರ್ಜೆನ್ಸಿ ಆಪರೇಷನ್ ಮಾಡಲಿಕ್ಕೆ ಇಟ್ಟಿದ್ದರು. ಹಾಗೆ ಅಸ್ಸಾಂ ರೈಫಲ್ಸ್ ವೀರ ಮತ್ತು ಶೌರ್ಯಕ್ಕೆ ಒಂದಿಷ್ಟು ಗ್ಯಾಲೆಂಟ್ರಿ ಅವಾರ್ಡ್ ಕೊಟ್ಟು ಸನ್ಮಾನಿಸಲಾಗಿದೆ. ಇದರಲ್ಲಿ 4 ಅಶೋಕ ಚಕ್ರ, 5 ವೀರ ಚಕ್ರ, 31 ಕೀರ್ತಿ ಚಕ್ರ, 120 ಶೌರ್ಯ ಚಕ್ರ, 5 ಪರಮ ವೈಶಿಷ್ಟ್ಯ ಸೇವಾ ಮೆಡಲ್, 12 ಅತಿ ವೈಶಿಷ್ಟ್ಯ ಸೇವಾ ಮೆಡಲ್, 188 ಸೇನಾ ಮೆಡಲ್, 74 ವಿಶಿಷ್ಟ ಸೇವಾ ಮೆಡಲ್, 1 ಯುದ್ಧ ಸೇವಾ ಮೆಡಲ್ ಮತ್ತು 10 ಮೆನ್ಷನ್ ಇನ್ ಡಿಸ್ಪ್ಯಾಚಸ್ ಮೆಡಲ್ ಕೊಟ್ಟಿದ್ದಾರೆ. ಇದಾದ ಒಂದಿಷ್ಟು ಸಿವಿಲ್ ಅವಾರ್ಡ್ ಕೂಡ ನೀಡಿದ್ದಾರೆ. ಅಭ್ಯರ್ಥಿಗಳೇ, ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಸಹಿತ ಮಾಹಿತಿಯನ್ನು ತಿಳಿಸಿ. ಅಭ್ಯರ್ಥಿಗಳೇ, ನಮ್ಮ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ ಮೂಡಲಿಯಲ್ಲಿ ಅಗ್ನಿವೀರ, ಆರ್ಮಿ, BSF, CRPF, CISF, ಅಸ್ಸಾಂ ರೈಫಲ್ ಮತ್ತು ITBP ಹಾಗೂ MTS ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶ ಪ್ರಾರಂಭವಾಗಿವೆ. ಜೈ ಹಿಂದ್. MTS ಮತ್ತು ಹವಾಲ್ದಾರ್ ತರಬೇತಿ SSLC ಪಾಸ್ ಆದ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ MTS ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶ ಪ್ರಾರಂಭವಾಗಿವೆ. ಪಾಲಕರ ಆಶೀರ್ವಾದ, ಯುವಕರೇ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 18ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ ಟ್ರೇಡ್ಮನ್, ಅಗ್ನಿವೀರ ಜನರಲ್ ಡ್ಯೂಟಿ, ಅಗ್ನಿವೀರ ಕ್ಲರ್ಕ್, ಅಗ್ನಿವೀರ ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ 8ನೇ ತರಗತಿ, 10ನೇ ತರಗತಿ ಮತ್ತು PUC ಪಾಸಾದ ಅಭ್ಯರ್ಥಿಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿ ರ್ಯಾಲಿಯಲ್ಲಿ ಸೇರಬಯಸುವ ಅಗ್ನಿವೀರರಿಗೆ
ಪೂರ್ವಭಾವಿಯಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ಪೂರ್ವಭಾವಿ ತರಬೇತಿ ಕೊಡಲಾಗುವುದು. ವಿಮೆನ್ ಮಿಲಿಟರಿ ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಎಸ್ಎಸ್ಸಿ, ಜಿಡಿ ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷರ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ ಮೂಡಲಗಿ, ತಾಲೂಕು ಮೂಡಲಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ತರಬೇತಿ ಪಡೆಯಲು ಬರುವಾಗ 3 ಫೋಟೋ, ಆಧಾರ್ ಕಾರ್ಡ್ ಜೆರಾಕ್ಸ್, ಎಸ್ಎಸ್ಎಲ್ಸಿ ಮಾರ್ಕ್ಸ್ ಕಾರ್ಡ್ ಜೆರಾಕ್ಸ್ ಅಥವಾ ಟಿಸಿ ಜೆರಾಕ್ಸ್ ಮತ್ತು ಊಟ ಮಾಡಲು 1 ಪ್ಲೇಟ್ ಹಾಗೂ ಗ್ಲಾಸ್, ಜೊತೆಗೆ ಹಾಸಿಗೆ, ರನ್ನಿಂಗ್ ಶೂಸ್ ಮತ್ತು ತಮಗೆ ಬೇಕಾದ ಇತರೆ ವಸ್ತುಗಳಿನ ತಾವೇ ತರಬೇಕು. ಪ್ರವೇಶ ಪ್ರಾರಂಭವಾಗಿದೆ.